ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಸಮಯವು ನಿಮ್ಮನ್ನು ಪರೀಕ್ಷಿಸುತ್ತಿದೆ. ಕೆಲವೊಮ್ಮೆ ಪರಿಸ್ಥಿತಿಗಳ ರೂಪದಲ್ಲಿ, ಇನ್ನು ಕೆಲವೊಮ್ಮೆ ಅನಿವಾರ್ಯತೆಗಳ ರೂಪದಲ್ಲಿ. ಆದರೆ ಅದೃಷ್ಟವು ಕೇವಲ ನಿಮ್ಮ ಸಾಮರ್ಥ್ಯವನ್ನು ನೋಡುತ್ತದೆ. ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ಶ್ರೇಷ್ಠರು. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಜೈ ಮಾತಾಜಿ. ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಮತ್ತು ತಾಜಾ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಶಿಯ ಸ್ನೇಹಿತರೆ, ಈಗಲೇ ಎಚ್ಚರದಿಂದಿರಿ. ಡಮರುವಾಲೆ ಬಾಬಾಜಿ ಅವರ ದೊಡ್ಡ ನಿರ್ಧಾರ ಬಂದಿದೆ. ಇಂದು ಸಂಜೆ 4 ಗಂಟೆ ನಂತರ ನಿಮ್ಮೆಲ್ಲರ ಜೀವನದಲ್ಲಿ ದೊಡ್ಡ ಸಂಚಲನ ಉಂಟಾಗಲಿದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ನಿಮ್ಮ ಮಾಹಿತಿಗಾಗಿ ನಾವು ನಿಮಗೆ ತಿಳಿಸುವುದೇನೆಂದರೆ, ಡಮರುವಾಲೆ ಬಾಬಾಜಿ ಅವರ ಆಶೀರ್ವಾದದಿಂದ ಇಂದು ಸಂಜೆ 4 ಗಂಟೆ ನಂತರ ಒಂದು ದೊಡ್ಡ ಲಾಟರಿ ನಿಮಗೆ ಒಲಿಯಲಿದೆ. ಹೌದು ಸ್ನೇಹಿತರೆ, ಇದರಿಂದಾಗಿ ಇಂದು ನೀವು ಶ್ರೀಮಂತರಾಗುತ್ತೀರಿ. ನೀವು ತುಂಬಾ ಅದೃಷ್ಟವಂತ ವ್ಯಕ್ತಿಯಾಗಿದ್ದೀರಿ. ಏಕೆಂದರೆ ಡಮರುವಾಲೆ ಬಾಬಾಜಿ ಅವರು ಇಷ್ಟೊಂದು ದೊಡ್ಡ ಸಂತೋಷದ ಸುದ್ದಿಯನ್ನು ನಿಮ್ಮ ಹೆಸರಿಗೆ ಬರೆದಿದ್ದಾರೆ. ಸ್ನೇಹಿತರೆ, ನೀವು ಖಂಡಿತವಾಗಿಯೂ ಕೆಲವು ಒಳ್ಳೆಯ ಕರ್ಮಗಳನ್ನು ಮಾಡಿರಬೇಕು. ನಿಮ್ಮಲ್ಲಿ ಏನೋ ಒಂದು ವಿಶೇಷ ಗುಣವಿದೆ. ಅದಕ್ಕಾಗಿ ಎಲ್ಲ ರಾಶಿಗಳ ಜಾತಕದವರನ್ನು ಬಿಟ್ಟು ಕೇವಲ ಈ ರಾಶಿಯ ಜಾತಕದವರಿಗೆ ಡಮರುವಾಲೆ ಬಾಬಾಜಿಯವರು ಇಷ್ಟೊಂದು ದೊಡ್ಡ ಬಹುಮಾನವನ್ನು ನೀಡಲಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನೀವು ಜೀವಿತ ಅವಧಿಯಲ್ಲಿ ದೇವರು ನನ್ನ ಮಾತನ್ನು ಕೇಳುವುದಿಲ್ಲ ಮತ್ತು ನನಗೆ ಏನನ್ನು ಕೊಡುವುದಿಲ್ಲ ಎಂದು ಹೇಳುವ ಅಗತ್ಯವೇ ಬರುವುದಿಲ್ಲ. ಹೌದು, ಏಕೆಂದರೆ ಸ್ನೇಹಿತರೆ, ಡಮರುವಾಲೆ ಬಾಬಾಜಿಯವರು ಈಗ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾರೆ ಮತ್ತು ನಿಮ್ಮನ್ನು ಎಲ್ಲರಿಗಿಂತ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಸ್ನೇಹಿತರೆ, ಈಗ ನೀವು ಪೂರ್ತಿ 33 ವರ್ಷಗಳ ಕಾಲ ರಾಜ್ಯ ಮಾಡುತ್ತೀರಿ. ಏಕೆಂದರೆ ನಿಮ್ಮ ಕುಂಡಲಿಯಲ್ಲಿ ಡಮರುವಾಲೆ ಬಾಬಾ ಅವರು ಅಂತ ಯೋಗವನ್ನು ಸೃಷ್ಟಿಸಿದ್ದಾರೆ. ಇದರಿಂದಾಗಿ ಇನ್ನು ಮುಂದೆ ನಿಮಗೆ ಬರೀ ಮೋಜು ಮೋಜು. ಸ್ನೇಹಿತರೆ, ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇವೆ. ಡಮರುವಾಲೆ ಬಾಬಾಜಿ ಅವರ ಹಸ್ತವು ಈಗ ನಿಮ್ಮ ಮೇಲಿರಲಿದೆ ಪೂರ್ತಿ 33 ವರ್ಷಗಳವರೆಗೆ. ಹೌದು ಸ್ನೇಹಿತರೆ, ನೀವು ಪೂರ್ತಿ 33 ವರ್ಷಗಳ ಕಾಲ ಆನಂದವಾಗಿರುತ್ತೀರಿ. ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಏಕೆಂದರೆ ಯಾರ ಮೇಲೆ ದೇವರ ಹಸ್ತವಿರುತ್ತದೆಯೋ ಅವರ ಸುತ್ತ ಹಾಗೂ ಅವರ ಹತ್ತಿರ ಯಾವುದೇ ತೊಂದರೆ ಸುಳಿಯಲು ಸಾಧ್ಯವಿಲ್ಲ ಮತ್ತು ಯಾರೂ ಅವರನ್ನು ಮುಟ್ಟಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನೀವು ನಿಮ್ಮ ಜೀವನವನ್ನು ಮುಕ್ತವಾಗಿ ಆನಂದಿಸುತ್ತೀರಿ ಮತ್ತು ಮೋಜು ಮಸ್ತಿ ಮಾಡುತ್ತೀರಿ. ಆದರೆ ಸ್ನೇಹಿತರೆ, ನೆನಪಿರಲಿ, ಯಾವುದೇ ವಸ್ತುವನ್ನು ತಪ್ಪಾಗಿ ಬಳಸಬೇಡಿ. ಇಲ್ಲದಿದ್ದರೆ ದೇವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ಹೌದು ಸ್ನೇಹಿತರೆ, ದೇವರು ಪ್ರಸನ್ನರಾದಾಗ ನೀಡಲು ಹೇಗೆ ತಡ ಮಾಡುವುದಿಲ್ಲವೋ ಅದೇ ರೀತಿ ದೇವರು ಕೋಪಗೊಂಡರೆ ಎಲ್ಲವನ್ನು ಕಸಿದುಕೊಳ್ಳಲು ಕೂಡ ಸಮಯ ತಗಲುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ನಿಮ್ಮ ಕಣ್ಣಾರೆ ಇಂಥ ಅನೇಕ ಉದಾಹರಣೆಗಳನ್ನು ನೋಡಿರಬಹುದು. ಅನೇಕ ಜನರು ಸ್ವಲ್ಪ ಶ್ರಮಪಟ್ಟು ತಮ್ಮ ಜೀವನದಲ್ಲಿ ಶ್ರೀಮಂತರಾಗುತ್ತಾರೆ. ಆದರೆ ತುಂಬಾ ಶ್ರೀಮಂತರಾದ ನಂತರ ಅನೇಕ ಜನರು ಕಷ್ಟಪಟ್ಟು ಸುಸ್ತಾಗುತ್ತಾರೆ. ಪ್ರಯತ್ನಿಸುತ್ತಾ ಕೊನೆಗೆ ಸೋಲನ್ನೊಪ್ಪಿಕೊಳ್ಳುತ್ತಾರೆ. ಆದರೂ ಅವರು ತಮ್ಮ ಜೀವನದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಅವರು ಇದ್ದ ಜಾಗದಲ್ಲೇ ಉಳಿದು ಬಿಡುತ್ತಾರೆ. ನೆನಪಿಡಿ, ಜೀವನದಲ್ಲಿ ಸರಿಯಾದ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಬಳಸುವವರು ಮಾತ್ರ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಮಾತು ನಿಮಗೆ ಅರ್ಥವಾಗಿದ್ದರೆ ಮತ್ತು ನೀವು ಇದನ್ನು ಒಪ್ಪುವುದಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿಯ ಕೈಗಳಿಂದ ಹೌದು ಗುರುಗಳೇ, ನೀವು ಹೇಳುತ್ತಿರುವುದು ತೀರಾ ನಿಜ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ಗುರುಗಳ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತದೆ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಸ್ನೇಹಿತರೆ, ಮುಂಬರುವ ಸಮಯ ನಿಮಗಾಗಿ ಹೇಗಿರಲಿದೆ, ಯಾವೆಲ್ಲ ಲಾಭಗಳು ಸಿಗಲಿವೆ, ಯಾವೆಲ್ಲ ಶುಭ ಸುದ್ದಿಗಳು ಸಿಗಲಿವೆ ಮತ್ತು ಅದನ್ನು ಗುರುತಿಸಿ ನೀವು ಹೇಗೆ ಲಾಭ ಪಡೆಯಬೇಕು ಎಂಬುದನ್ನು ವಿವರವಾಗಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ, ಒಂದು ವೇಳೆ ನೀವು ಇನ್ನೂ ವಿಡಿಯೋವನ್ನು ಲೈಕ್ ಮಾಡಿಲ್ಲವೆಂದರೆ ವಿಡಿಯೋಗೆ ಒಂದು ಸುಂದರವಾದ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಮಧ್ಯಾಹ್ನ 4 ಗಂಟೆ ನಂತರ ನಿಮ್ಮೆಲ್ಲರ ಜೀವಿತಾವಧಿಯಲ್ಲಿ ಒಂದು ಬೃಹತ್ ಬದಲಾವಣೆ ಬರಲಿದೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ. ಹೌದು ಸ್ನೇಹಿತರೆ, ಇಂದು ಸಂಜೆ 4 ಗಂಟೆ ನಂತರ ದೇವರು ನಿಮಗೆ ನೀಡಲಿರುವ ವಸ್ತುವನ್ನು ನೀವು ಜೀವನ ಪರ್ಯಂತ ನೆನಪಿನಲ್ಲಿಡುತ್ತೀರಿ. ಹೌದು ಸ್ನೇಹಿತರೆ, ಇದನ್ನು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಯಾರು ನಂಬುತ್ತಾರೋ ಅವರು ಪಡೆದುಕೊಳ್ಳುತ್ತಾರೆ, ಉಳಿದವರು ಪಶ್ಚಾತ್ತಾಪ ಪಡುತ್ತಾರೆ. ಏಕೆಂದರೆ
ಕುಂಡಲಿಯಲ್ಲಿ ಇಂತಹ ಶುಭ ಯೋಗಗಳು ಪ್ರತಿದಿನ ರೂಪುಗೊಳ್ಳುವುದಿಲ್ಲ ಮತ್ತು ಇಂತಹ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇವರು ಪ್ರಸನ್ನರಾದಾಗ ಮಾತ್ರ ಇಂತಹ ಅವಕಾಶಗಳನ್ನು ನೀಡುತ್ತಾರೆ ಮತ್ತು ದೇವರು ಪ್ರಸ್ತುತ ನಿಮ್ಮ ಮೇಲೆ ತುಂಬಾ ಕೃಪೆ ತೋರುತ್ತಿದ್ದಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಆದ್ದರಿಂದ ಈ ಅವಕಾಶದ ಲಾಭವನ್ನು ಈಗಲೇ ಪಡೆದುಕೊಳ್ಳಿ, ಏಕೆಂದರೆ ಜೀವನದಲ್ಲಿ ಮುಂದೆ ಸಾಗಲು ಇಂತಹ ಅವಕಾಶ ಪದೇ ಪದೇ ಸಿಗುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಬ್ರಹ್ಮದೇವರ ಆಶೀರ್ವಾದದಿಂದ ಮತ್ತು ದೇವದೇವ ಮಹಾದೇವನ ಅಪಾರ ಕೃಪೆಯಿಂದ ಇಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿದೆ. ಹೌದು ಸ್ನೇಹಿತರೆ, ಈ ಬದಲಾವಣೆಯಿಂದ ನಿಮಗೆ ಲಾಭವಾಗುತ್ತದೆ ಅಥವಾ ನಷ್ಟವಾಗುತ್ತದೆಯೇ ಎಂಬ ಮಾಹಿತಿಯನ್ನು ನೀವು ಮುಂದೆ ಈ ವಿಡಿಯೋದಲ್ಲಿ ಪಡೆಯಲಿದ್ದೀರಿ. ಹೌದು, ಅದಕ್ಕಾಗಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಬ್ರಹ್ಮದೇವರು ಒಂದು ಮಾತನ್ನು ಹೇಳುತ್ತಾರೆ, ಕರ್ಮದ ಫಲವು ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಸಿಗುತ್ತದೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಯಾರು ಎಂಥ ಕರ್ಮ ಮಾಡುತ್ತಾರೋ ಅವರಿಗೆ ಅಂತಹದೇ ಫಲ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಒಳ್ಳೆಯ ಕರ್ಮಗಳನ್ನು ಮಾಡಿ, ಇದರಿಂದ ಒಳ್ಳೆಯ ಫಲಿತಾಂಶಗಳು ಸಿಗಲಿ. ಒಂದು ವೇಳೆ ಈ ಮಾತು ಅರ್ಥವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬ್ರಹ್ಮದೇವ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇಂದು ಸಂಜೆ 4 ಗಂಟೆ ನಂತರ ನಿಮ್ಮೆಲ್ಲರ ಕುಂಡಲಿಯಲ್ಲಿ ಅಂತ ಒಂದು ಯೋಗವು ರೂಪುಗೊಳ್ಳಲಿದ್ದು, ಇದರಿಂದಾಗಿ ಹಣ ಮತ್ತು ಐಶ್ವರ್ಯದಿಂದ ನಿಮ್ಮ ಇಡೀ ಮನೆ ತುಂಬಿ ಹೋಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಇಡೀ ಕುಟುಂಬವು ಸಂತೋಷದಿಂದ ಕುಣಿದಾಡುತ್ತದೆ. ಐಶ್ವರ್ಯದ ದೇವತೆಯಾದ ಲಕ್ಷ್ಮೀದೇವಿ ಹಾಗೂ ಧನದೇವನಾದ ಕುಬೇರ್ ಮಹಾರಾಜರು ನಿಮ್ಮ ಕುಂಡಲಿಯಲ್ಲಿ ವಿರಾಜಮಾನರಾಗಲಿದ್ದಾರೆ. ಸ್ನೇಹಿತರೆ, ಇಂದು ಸಂಜೆ 4 ಗಂಟೆ ನಂತರ ಒಂದು ರೀತಿಯಲ್ಲಿ ನಿಮಗಾಗಿ ಶುಭ ಸಮಯದ ಆರಂಭವಾಗಿದೆ ಎಂದು ಹೇಳಬಹುದು. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇಬ್ಬರು ದೊಡ್ಡ ದೇವತೆಗಳ ಮಹಾ ಚಮತ್ಕಾರವು ಈಗ ನಿಮ್ಮ ಕುಂಡಲಿಯಲ್ಲಿ ಸಂಭವಿಸಲಿದೆ. ಹೌದು ಸ್ನೇಹಿತರೆ, ಸಂತೋಷದಿಂದ ಕುಣಿದಾಡುವ ಸಮಯ ಬಂದಿದೆ. ಆನಂದವನ್ನು ಆಚರಿಸುವ ಸಮಯ ಬಂದಿದೆ. ಅಂತಹ ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ. ಅದನ್ನು ಕೇಳಿದ ತಕ್ಷಣ ನೀವು ಸಂತೋಷದಿಂದ ಕುಣಿದಾಡುತ್ತೀರಿ. ಹೌದು, ಏಕೆಂದರೆ ಧನದ ದೇವತೆ ಲಕ್ಷ್ಮೀದೇವಿ, ಕುಬೇರ್ ಮಹಾರಾಜರು ಮತ್ತು ದೇವದೇವ ಮಹಾದೇವನು ನಿಮ್ಮ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಬೀರಲಿದ್ದಾರೆ. ಒಂದು ದೊಡ್ಡ ಶುಭ ಸುದ್ದಿ ಸಿಗಲಿದೆ. ಈ ಶುಭ ಸುದ್ದಿ ಇಡೀ ಗಲ್ಲಿ ಮತ್ತು ನಗರದಲ್ಲಿ ಸಂಚಲನ ಮೂಡಿಸಲಿದೆ. ಹೌದು ಸ್ನೇಹಿತರೆ, ಇಂತಹ ಶುಭ ಸುದ್ದಿಯಿಂದ ನಿಮ್ಮ ಇಡೀ ಕುಟುಂಬ ಸಂತೋಷ ಪಡುತ್ತದೆ. ಇದರೊಂದಿಗೆ ನಿಮ್ಮ ಸುತ್ತಮುತ್ತ ನೆರೆಹೊರೆಯವರು ಕೂಡ ಸಂತೋಷದಿಂದ ಕುಣಿದಾಡುತ್ತಾರೆ. ಇಂತಹ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲ. ಆದ್ದರಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮೊದಲು ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ಭಾಗ್ಯೋದಯವಾಗಲಿದೆ. ಹೌದು ಸ್ನೇಹಿತರೆ, ಲಕ್ಷ್ಮೀದೇವಿ ಮತ್ತು ಕುಬೇರ್ ಮಹಾರಾಜರ ಆಶೀರ್ವಾದದಿಂದ ಇಂದಿನ ದಿನವು ನಿಮಗಾಗಿ ಅತ್ಯಂತ ಲಾಭದಾಯಕವಾಗಿರಲಿದೆ. ಸ್ನೇಹಿತರೆ, ಇಂದು ದಿನವಿಡೀ ಒಂದರ ನಂತರ ಒಂದರಂತೆ ಶುಭ ಸುದ್ದಿಗಳು ನಿಮಗೆ ಕೇಳಿ ಬರುತ್ತಲೇ ಇರುತ್ತವೆ. ಹೌದು, ಇಂದಿನ ದಿನವು ನಿಮ್ಮ ಸಂಬಂಧಗಳ ನಿಧಿಯ ಬೀಗವನ್ನು ತೆರೆಯಬಹುದು. ಯಾವುದೇ ಹಳೆಯ ಸ್ನೇಹಿತ ಯಾರೊಂದಿಗೆ ವರ್ಷಗಳಿಂದ ಸಂಪರ್ಕವಿರುವುದಿಲ್ಲವೋ ಅವರು ಹಠಾತ್ತನೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನಿಂತು ಹೋಗಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಮತ್ತು ಕಠಿಣ ಶ್ರಮದ ಫಲವು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ವ್ಯಾಪಾರದಲ್ಲಿ ಹೊಸ ಸಾಧ್ಯತೆಗಳು ಮೂಡಿಬರುತ್ತವೆ. ವಿಶೇಷವಾಗಿ ಪಾಲುದಾರಿಕೆಗೆ ಸಂಬಂಧಿಸಿದ ಜನರಿಗೆ ಈ ಸಮಯವು ತುಂಬಾ ಲಾಭದಾಯಕವಾಗಿರುತ್ತದೆ. ಹೌದು, ಯಾರಾದರೂ ಅಗತ್ಯವಿರುವ ಸ್ನೇಹಿತರಿಗೆ ಸಹಾಯ ಮಾಡುವುದರ ಮೂಲಕ ನೀವು ಗೌರವ ಮತ್ತು ಪ್ರಶಂಸೆಯನ್ನು ಪಡೆಯುತ್ತೀರಿ. ಕಳೆದು ಹೋದ ಪ್ರೀತಿಯ ವಸ್ತು ಸಿಗುವ ಸಾಧ್ಯತೆಯೂ ಇದೆ. ದಿನದ ಅಂತ್ಯವು ಯಾವುದೇ ಆರ್ಥಿಕ, ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಾತಾವರಣದಲ್ಲಿ ಇರಲಿದೆ. ಇದು ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ದಿನವು ನಿಮಗೆ ಜಾಗರೂಕತೆ ಮತ್ತು ಬುದ್ಧಿವಂತಿಕೆಯ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ನಗುವ ಮುಖವು ನಿಮ್ಮ ಹಿತೈಷಿಯಾಗಿರಬೇಕೆಂದೇನಿಲ್ಲ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ತಡವಾಗಿ ತೆಗೆದುಕೊಂಡರೆ ಒಳ್ಳೆಯದು. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರನ್ನು ನಂಬುವುದು ನಿಮಗೆ ಸಮಸ್ಯೆಯನ್ನು ತಂದೊಡ್ಡಬಹುದು. ಸಣ್ಣ ಲಾಭಗಳು ಮುಂದೆ ದೊಡ್ಡ ಯಶಸ್ಸಿನ ಅಡಿಪಾಯವಾಗಬಹುದು. ಹಳೆಯ ನಿರ್ಧಾರವೊಂದರ ಬಗ್ಗೆ ಮನಸ್ಸಿನಲ್ಲಿ ಸಣ್ಣ ಬೇಸರ ಮೂಡಬಹುದು, ಆದರೆ ಅದೇ ಅನುಭವವು ಮುಂದೆ ನಿಮಗೆ ಸಹಾಯ ಮಾಡುತ್ತದೆ, ಇನ್ನಷ್ಟು ಬಲಶಾಲಿ ಮತ್ತು ಪ್ರಬುದ್ಧರನ್ನಾಗಿ ಮಾಡುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ಈಗ ನೀವು ಖಂಡಿತವಾಗಿಯೂ ಮಾಡಬಾರದು. ಹೌದು ಸ್ನೇಹಿತರೆ, ತಾಳ್ಮೆ, ಸಂಯಮ ಮತ್ತು ಶಾಂತ ಆಲೋಚನೆ ಇಂದು ನಿಮ್ಮ ಅತ್ಯಂತ ದೊಡ್ಡ ಸಂಗಾತಿ ಎಂದು ಸಾಬೀತಾಗಲಿವೆ. ನೋಡಿ ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಸಮಯ ಈಗ ನಿಮಗೆ ಅತ್ಯಂತ ಲಾಭದಾಯಕ ಸಮಯವಾಗಿರಲಿದೆ. ಇದು ಸಂಬಂಧಗಳಲ್ಲಿ ಮಧುರತೆ ಮೂಡುವಂತ ದಿನವಾಗಿದೆ. ವೈವಾಹಿಕ ಜೀವನದಲ್ಲಿ ಏನಾದರೂ ದೂರ ಅಥವಾ ತಪ್ಪು ತಿಳುವಳಿಕೆ ಇದ್ದರೆ ಅದು ದೂರವಾಗುವ ಸೂಚನೆಗಳು ಇವೆ. ಪ್ರೇಮ ಸಂಬಂಧಗಳಲ್ಲೂ
ಆಪ್ತತೆ ಮತ್ತು ನಂಬಿಕೆ ಹೆಚ್ಚುತ್ತಿರುವುದು ಕಂಡುಬರುತ್ತದೆ. ವಿದೇಶದಲ್ಲಿ ಶಿಕ್ಷಣ ಅಥವಾ ವೃತ್ತಿ ಜೀವನದ ಕನಸು ಕಾಣುವವರಿಗೆ ಉತ್ಸಾಹಭರಿತ ಸುದ್ದಿ ಕೇಳಲು ಸಿಗಬಹುದು. ಇಂದು ಆ ದಿನವಾಗಿದೆ. ಹೌದು, ಮಕ್ಕಳ ಯಾವುದೇ ಸಾಧನೆಯಿಂದ ಹೆಮ್ಮೆ ಎನಿಸಲಿದೆ. ತಂದೆ ತಾಯಿಯರ ಆಶೀರ್ವಾದ ಇಂದು ನಿಮಗೆ ಸೌಭಾಗ್ಯದ ಬಾಗಿಲನ್ನು ತೆರೆಯಬಹುದು ಮತ್ತು ಯಾವುದೇ ನಿಂತು ಹೋಗಿದ್ದ ಕೆಲಸಗಳು ಏನಿದ್ದರೂ ಪೂರ್ಣಗೊಳ್ಳಬಹುದು. ತುಂಬಾ ಸಮಯದಿಂದ ನಿಂತು ಹೋಗಿದ್ದ ಅಥವಾ ಅರ್ಧಕ್ಕೆ ಬಾಕಿ ಇದ್ದ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು. ಹೌದು ಸ್ನೇಹಿತರೆ, ಆದರೆ ಸ್ವಲ್ಪ ಶ್ರಮಪಡಿ, ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಕಾಣಲು ಸಿಗಬಹುದು. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.